ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇವತ್ತು ಸುಬ್ರಹ್ಮಣ್ಯ ಷಷ್ಠಿ. ಸೊ ಷಷ್ಠಿ ಹಬ್ಬವನ್ನು ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಮುಗಿಸ್ಕೊಂಡೆ, ಮತ್ತು ಬಾಗಿಲಿಗೆಲ್ಲ ಒರೆಸಿ ಗುಡಿಸಿ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ನೀಟಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಕಿಚನ್ನಲ್ಲೂ ಎಸ್ಟರ್ಡೇ ನೈಟ್ದು ಸ್ವಲ್ಪ ಪಾತ್ರೆ ಎಲ್ಲ ಭಾಳಷ್ಟು ಉಳಿದಿತ್ತು, ಅದನ್ನೆಲ್ಲ ವಾಶ್ ಮಾಡಿಕೊಂಡು ಮನೆಯೆಲ್ಲವನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿಬಿಟ್ಟು ಇವಾಗ ಪೂಜೆ ಒಂದು ಬಾಕಿ ಇದೆ. ಪೂಜೆ ಮಾಡಾದಮೇಲೆ ತದನಂತರ ನಮ್ಮ ಕಡೆ ಹಾಸನ ಕಡೆ ಎಲ್ಲ ಜಾಸ್ತಿ ಕಿಚಡಿ ಅಂತ ಮಾಡ್ತೀವಿ ರೈಸಲ್ಲಿ. ಅದನ್ನು ಮೆಂತ್ಯ ಎಲ್ಲ ಹುರಿದ್ಬಿಟ್ಟು ಹಾಕ್ಬಿಟ್ಟು ಮಾಡೋ ಅಂಥದ್ದು, ಅದು ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಅದನ್ನು ಮಾಡ್ತೀನಿ. ಅದಾದಮೇಲೆ ಅದಕ್ಕೆ ಎಲ್ಲ ತರಕಾರಿಯನ್ನು ಮಿಕ್ಸ್ ಮಾಡಿಬಿಟ್ಟು ತರಕಾರಿ ಸಾಂಬಾರು ಮಾಡ್ತೀನಿ. ಅದೆಲ್ಲ ಆಮೇಲೆ ಮಾಡ್ತೀನಿ. ಫಸ್ಟು ಪೂಜೆನ ಮುಗಿಸ್ಕೋಬೇಕು. ಸೊ ಇವತ್ತಿನ ಈ ವ್ಲಾಗು ಹೇಗೆ ಹೋಗುತ್ತೆ ಬನ್ನಿ ಸ್ನೇಹಿತರೆ ನೋಡೋಣ. ಇವಾಗ ಮೊದಲು ನೀಟಾಗಿ ಪೂಜೆ ಎಲ್ಲ ಮಾಡ್ಕೊಂಬಿಡ್ತೀನಿ. ಎಲ್ಲ ನೀಟಾಗಿ ಒರೆಸಿ ಗುಡಿಸಿ ಮಾಡಬೇಕು. ಫ್ರೈಡೇ ಮಾಡಿದ್ದೆ ವಾರನ, ಸೋಮವಾರ ಹಾಗೆ ಪೂಜೆ ಮಾಡಿದ್ದೆ. ಡೈಲಿ ದೀಪ ಎಲ್ಲ ಹಚ್ತೀನಿ ನಾನು, ಒಂದಿನೂ ಮಿಸ್ ಮಾಡಲ್ಲ. ನಾನು ಡೈಲಿ ಮನೆ ಕ್ಲೀನ್ ಮಾಡಿಕೊಂಡು ಪೂಜೆ ಮುಗಿಸಿನೇ ಟಿಫಿನ್ ಮಾಡೋವಂಥದ್ದು. ಎಲ್ಲೋ ಒಂದೊಂದು ದಿನ ಮಿಸ್ ಆಗುತ್ತೆ ಅಷ್ಟೇ. ಇವಾಗೆಲ್ಲನೂ ತೆಗೆದು ನೀಟಾಗಿ ಬೆಳ್ಕೊಬೇಕು. ಫೋಟೋಸ್ ಎಲ್ಲ ಒರೆಸ್ಕೊತಾ ಇದ್ದೀನಿ. ಒರೆಸ್ಕೊಂಡು ನೀಟಾಗಿ ಜೋಡಿಸ್ಕೊಳ್ಳೋಣ ಅಂತ. ಎಲ್ಲ ನೀಟಾಗಿ ಇದು ಮಾಡೋ ಹೊತ್ತಿಗೆ ಒಂದು 40 ಮಿನಿಟ್ಸ್ ಆಗುತ್ತೆ. ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊಂಡು ಮಾಡೋ ಅಷ್ಟೊತ್ತು. ನನಗೆ ಪೂಜೆ ಎಲ್ಲ ಮಾಡೋದು, ದೇವ್ರಿಗೆ ಅಲಂಕಾರ ಮಾಡೋದು ಅಂತ ಅಂದರೆ ತುಂಬಾ ಇಷ್ಟ. ಅಲಂಕಾರ ಅಂದರೆ ಸಿಂಪಲಾಗೆ ಮಾಡ್ತೀನಿ, ಬಟ್ ಪೂಜೆ ಮಾಡೋದಂದ್ರೇ ಇಷ್ಟ. ಅದು ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿಬಿಟ್ಟಿದೆ. ಊರಲ್ಲೂ ಅಷ್ಟೇ ದೇವ್ರ ಪೂಜೆ ಎಲ್ಲ ಅವಾಗೆಲ್ಲ ನಾವೇ ಜಾಸ್ತಿ ಮಾಡ್ತಾ ಇದ್ದಿದ್ದು. ಅಮ್ಮ ಹೇಳ್ಕೊಟ್ಟಿರೋದು ದೇವ್ರ ಪೂಜೆ ಮಾಡೋಕ್ಕೆ, ನಮ್ಮ ಮಮ್ಮಿ. ನನಗೆ ಅಂತಲ್ಲ, ನನ್ನ ಚಿಕ್ಕಪ್ಪನ ಮಕ್ಕಳಿಗೂ ಅಷ್ಟೇ, ಅವ್ರಿಗೂ ಅಷ್ಟೇ. ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಮನೇಲಿ ಪುರದಮ್ಮ ದೇವ್ರು ಇರೋದ್ರಿಂದ ಊರಲ್ಲಿ. ಸೊ ಡೈಲಿ ಎಲ್ಲ ಪೂಜೆ ಎಲ್ಲ ನೀಟಾಗಿ ಆಗಬೇಕು. ಅಲ್ಲೂ ಅಷ್ಟೇ ವಾರ ಮಾಡ್ತೀವಿ. ಸೋಮವಾರ ಮತ್ತು ಶುಕ್ರವಾರ ಮಾಡುವಂಥ ಟೈಮಲ್ಲೆಲ್ಲ ನಾವೇ ಜಾಸ್ತಿ ಮಾಡ್ತಾಯಿದ್ದಿದ್ದು. ಮಕ್ಕಳು ಹೆಣ್ಮಕ್ಳು ಜಾಸ್ತಿ ನಮ್ಮ ಮನೇಲಿ. ನಾನು ಮತ್ತು ನಮ್ಮ ಚಿಕ್ಕಪ್ಪನ ಮಕ್ಕಳೆಲ್ಲ ಸೇರಿ 5 ಮೆಂಬರ್ಸ್ ಇದ್ವಿ. ಸೊ ಯಾರಾದರೂ ಮಾಡೋರು. ಜಾಸ್ತಿ ನಾನು ಮಾಡ್ತಿದ್ದೆ. ಅದು ಬಿಟ್ಟರೆ ನನ್ನ 2ನೇ ತಂಗಿ ಜಾಸ್ತಿ ಮಾಡೋಳು ಪೂಜೆ. ಅವಳು ತುಂಬ ಚೆನ್ನಾಗಿ ಪೂಜೆ ಮಾಡೋಳು. ಅವಾಗ ನಮ್ಮ ಮಮ್ಮಿ ಹೇಳ್ಕೊಡೋರು, ಹೂವು ಈ ಕಡೆ ಅವರು ನಾವು ಹೆಂಗೆ ಮಾಡಿದ್ರು ಫೈನಲಿ ಅವ್ರು ಬಂದು ಏನಾರು ಒಂದು ತಪ್ಪು ಕಂಡುಹಿಡಿದ್ಬಿಟ್ಟು ಸರಿ ಮಾಡಿ ಅಂತ ಹೇಳೋರು. ಬಟ್ ಅವರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ವಾ, ಕಲಿಬೇಕಷ್ಟೆ ನಾವು ನೀಟಾಗಿ ಮಾಡೋದನ್ನು ಎಲ್ಲದನ್ನು. ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವಿಮ್ ಜೆಲ್ ಯೂಸ್ ಮಾಡ್ತೀನಿ ನಾನು. ದೇವ್ರ ಪಾತ್ರೆ ತೊಳೆಯೋಕ್ಕೆ ಬೇರೆ ಬ್ರಷ್ ಯೂಸ್ ಮಾಡ್ತೀನಿ. ಸಾಮಾನ್ಯವಾಗಿ ಯಾರೂ ಯೂಸ್ ಮಾಡಲ್ಲ, ನಾರ್ಮಲ್ ರೆಗ್ಯುಲರು ಪಾತ್ರೆಗಳನ್ನು ತೊಳೆಯುವಂಥದ್ದು. ನೋಡಿ, ಮಾರ್ನಿಂಗ್ ಇಷ್ಟೊಂದು ಪಾತ್ರೆಗಳಿರುತ್ತೆ. ಇನ್ನು ಒಂದೊಂದು ದಿನ ಇನ್ನೂ ಜಾಸ್ತಿ ಇರುತ್ತೆ. ಸ್ವಲ್ಪ ಪಾತ್ರೆ ಎಲ್ಲ ಜಾಸ್ತಿ ಮಾಡೋದು ಜಾಸ್ತಿ ನಾನು. ಒಂದೊಂದಾಗೆ ವಾಶ್ ಮಾಡ್ಕೊಂಡು ಇಟ್ಕೊಬೇಕು. ಸೊ ಆಲ್ಮೋಸ್ಟ್ ನಂದು ಬೆಳ್ಳಿದೇನೆ ಸೆಟ್ ಮಾಡಿಬಿಟ್ಟಿದ್ದೀನಿ ಎಲ್ಲದನ್ನು. ಕೆಲವೊಂದಷ್ಟೇ ಸ್ಟೀಲ್ ಇರೋವಂಥದ್ದು, ಊದ್ಗಡ್ಡಿ ಸಿಕ್ಸೋದು ಮತ್ತು ಸಾಯಿಬಾಬನ ಇಡೋದು ಒಂದು, ಮತ್ತು ದೀಪಗಳನ್ನು ಇಡೋಂಥ ಪ್ಲೇಟ್ಸ್ ಅಷ್ಟನ್ನು. ಅವಕ್ಕೂ ಏನಾದ್ರು ವ್ಯವಸ್ಥೆ ಮಾಡಬೇಕು. ಬೆಳ್ಳಿದು ಇತ್ತಾಳೆ ಅನಿಸುತ್ತೆ. ಇದು ಲಕ್ಷ್ಮಿ ಇಡೋದಕ್ಕೆ ಯೂಸ್ ಮಾಡ್ತೀನಿ. ಇವಾಗ ಸ್ನೇಹಿತರೆ ಎಲ್ಲ ಸ್ವಲ್ಪ ಒರೆಸ್ಕೊಂಬಿಡ್ತೀನಿ. ಇಲ್ಲಾಂದ್ರೆ ಅದು ನೀರೆಲ್ಲ ಹಂಗಂಗೆ ಚುಕ್ಕಿ ಚುಕ್ಕಿ ಬಿದ್ದಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಒಣ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ನಾನು ದೇವ್ರ ಮನೆ ಒರೆಸೋಕ್ಕೆ ಸಪ್ರೇಟು ಇಟ್ಬಿಟ್ಟಿರ್ತೀನಿ. ಫೋಟೋ ಒರೆಸೋಕ್ಕೆ ಎಲ್ಲ ಒಂದು 2-3 ಇದೆಲ್ಲ ಸೂಪರ್ ಮಾರ್ಕೆಟಲ್ಲಿ ಸಿಗ್ತವೆ ನೋಡಿ, ಈ ಥರ ಕ್ಲಾತ್ಸು. ನಾನು ಸಪ್ರೇಟ್ ಇಟ್ಟಿರ್ತೀನಿ. ಅದನ್ನು ಯಾವುದಕ್ಕೂ ಯೂಸ್ ಮಾಡಲ್ಲ. ಯೂಶ್ವಲಾಗಿ ನಾನು ದೇವ್ರ ಪೂಜೆ ಮಾಡುವಾಗೆಲ್ಲ ದೇವ್ರ ಸಾಂಗ್ಸನ್ನು ಹಾಕ್ಕೊಂಡು ಪೂಜೆ ಮಾಡ್ತೀನಿ. ಇವಾಗ ಹಾಗೆಯೇ ಫಾಸ್ ಮಾಡಿದೆ. ಯಾಕಂತಂದರೆ ನಾನು ಮಾತಾಡೋದೆಲ್ಲ ವಾಯ್ಸ್ ಬ್ಯಾಕ್ಗ್ರೌಂಡೆಲ್ಲ ಅದು ಕ್ಯಾಚ್ ಆದರೆ ಕಾಪಿರೈಟ್ ಬರುತ್ತೆ. ಸೊ ಹಂಗಾಗಿ
ಇದೊಂದು 2 ಪಕ್ಕದ ಮನೆಯವರು ಹೂವಿನ ಗಿಡದಲ್ಲಿ ಬಿಟ್ಟಿತ್ತು, ಅದನ್ನು ಕಿತ್ಕೊಂಡ್ಬಂದಿದ್ದೆ. ರೆಡಿಯಾಗಿದೆ, ಜೋಡಿಸ್ಕೊಂಡು ಪೂಜೆ ಮಾಡಬೇಕು. ಇನ್ನು ಎಲ್ಲ ವಿಭೂತಿ ಗಟ್ಟಿ ಇಟ್ಟು ಆಮೇಲೆ ಅರಿಶಿನ ಕುಂಕುಮ ಹಚ್ಬೇಕು. ಫಸ್ಟ್ ಜೋಡಿಸ್ಕೊಂಡ್ಬಿಡ್ತೀನಿ. ವಿಡಿಯೋ ಮಾಡ್ಕೊಂಡು ಪೂಜೆ ಮಾಡೋದು ಅಂತಂದರೆ ಸ್ವಲ್ಪ ಜಾಸ್ತಿನೇ ಟೈಮ್ ಬೇಕು ಸ್ನೇಹಿತರೆ, ನೋಡೋರ್ಗೆ ಹಂಗೆ ಅನಿಸುತ್ತೆ. ಬಟ್ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡು ಹೊತ್ತಿಗೆ ಬತ್ತಿ ಹಾಕ್ಕೊಂಡ್ರೆ ಫಸ್ಟ್ ಎಣ್ಣೆ ಬಿಟ್ಟರೆ ದೀಪ ಉರಿಯೋದಕ್ಕೆ ಸ್ವಲ್ಪ ಬತ್ತಿ ಎಲ್ಲ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ. ಬರ್ತಿ ಬಿಟ್ಟು ಎಣ್ಣೆ ಬಿಟ್ಟು ಹಚ್ಚಿದ್ರೆ ಸಂಜೆವರೆಗೂ ದೀಪ ಉರಿಯುತ್ತೆ ಸ್ನೇಹಿತರೆ. ಇದರಲ್ಲಿ ಅದು ನೆನ್ಕೊತಾ ಇರುತ್ತೆ. ಕಳ್ಸಕ್ಕಂತೂ ವಿಳೆದೆಲೆನೇ ಇಟ್ಟರೆ ಚೆಂದ. ವಿಭೂತಿ ಗಟ್ಟಿ ಸ್ವಲ್ಪ ಇದು ಮಾಡ್ಕೊತೀನಿ. ಸ್ವಲ್ಪ ಇದಕ್ಕೆ ನೀರು ಹಾಕ್ಕೊಂಡು ಫೋಟೋಗೆಲ್ಲ ಫಸ್ಟ್ ಹಚ್ಬಿಟ್ಟು ಆಮೇಲೆ ಅರಿಶಿನ ಮತ್ತು ಕುಂಕುಮನ ಇಡ್ತೀನಿ. ನಮಗೆ ಮನೆ ದೇವರು ದೇವಿರಮ್ಮ ಅಂದ್ಬಿಟ್ಟು ತಂದರೆ ದೇವಿರಮ್ಮ ಮೈಸೂರು ಡಿಸ್ಟಿಕ್ಕಲ್ಲಿ ಬರುತ್ತೆ. ಆ ದೇವರಿಗಂತೂ ಬೆಳಿಗ್ಗೆನೇ ಅಷ್ಟೊತ್ತಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದು ಅಂತಾರೆ. ನಾನು ಮಾಡೋ ಅಷ್ಟೊತ್ತಿಗೆ ಲೇಟ್ ಆಗೇ ಬಿಡುತ್ತೆ, 9:30 10 ಆಗೋಗ್ಬಿಡುತ್ತೆ. ಲಕ್ಷ್ಮಿ ಫೋಟೋ ಒಂದು ಒರೆಸ್ಕೊಳೋದು ಮರ್ತಿದ್ದೆ. ಇದನ್ನು ನಾನು ಮಹಾರಾಷ್ಟ್ರದ ಕೊಲ್ಲಾಪುರಕ್ಕೆ ಹೋದಾಗ ತೊಗೊಂಬಂದಿದ್ದು. ನನಗೆ ತುಂಬಾ ಇಷ್ಟ ಲಕ್ಷ್ಮಿ ಅಂತ ಅಂದರೆ. ನಾನು ನೀಟಾಗಿ ಫ್ರೈಡೇಸ್ ಎಲ್ಲ ತುಂಬ ನೀಟಾಗಿ ಮಾಡ್ಕೊತೀನಿ. ಇಲ್ಲೆಲ್ಲ ಆಯ್ತು. ಇವಾಗ ದೀಪ ಹಚ್ಕೊಂಡು ಹೂ ಮುಡಿಸಿದ್ರೆ ಇಲ್ಲಿ ಪ್ರಿಪ್ರೇಷನ್ ಮುಗೀತು. ಹೂವು ಮುಡಿಸ್ಕೊಂಡ್ಬಿಡ್ತೀನಿ. ಈ ಹಬ್ಬದಲ್ಲಿ ಎಲ್ಲ ತರಕಾರಿ ಎಲ್ಲನೂ ಹಂಚೋದು ಜಾಸ್ತಿ ಅಲ್ವಾ. ಎಲ್ಲರ ಮನೇಲೂ ಪೂಜೆ ಆಗಿ ಗಂಟೆ ಸೌಂಡ್ ಬರ್ತಾ ಇದೆ ಪೂಜೆ ಮಾಡ್ತಿರೋದೆಲ್ಲ. ಪುರದ ಮುಂದೆ ಮತ್ತು ನಮ್ಮ ಅಪ್ಪಾಜಿದು ಫೋಟೋಸ್ ಇದೆ. ಇದಕ್ಕೆ ಪೂಜೆ ಮಾಡಬೇಕು. ಇವಾಗ ರೆಡಿ ಮಾಡಬೇಕು. ಸ್ವಲ್ಪ ಹೈಟು ಜಾಸ್ತಿ ಆಯಿತು, ಸ್ವಲ್ಪ ಕೆಳಗಡೆ ಇದು ಮಾಡ್ಕೊಬೇಕು. ಫ್ರೀ ಆದಾಗ ಮಾಡ್ಕೊತೀನಿ. ಇದನ್ನು ತೆಗಿತೀನಿ. ಇನ್ನೊಂದು ಸ್ವಲ್ಪ ಕೆಳಗಡೆ ಬಂದಿದ್ದರೆ ಚೆನ್ನಾಗಿರ್ತಿತ್ತು. ಈ ಲೆವೆಲ್ಗೆ ನನಗೆ ಪೂಜೆ ಮಾಡೋಕ್ಕೂ ನೀಟಾಗಿ ಅನಿಸೋದು. ಆಯಿತು, ಹೂವು ಇಷ್ಟೇ ಮೆಕ್ಕಿರೋದು. ಬಾಗಿಲಿಗೆ ಇಟ್ಟಿದ್ದೀನಿ, ಮೇಲೆ ಒಂದು ಸ್ವಲ್ಪ ಮುಡಿಸಿದ್ರೆ ಆಯಿತು. ಇವಾಗ ಪೂಜೆ ಒಂದು ಮಾಡಿಬಿಡ್ಬೇಕು. ನೈವೇದ್ಯಕ್ಕೆ ಒಂದು ಸ್ವಲ್ಪ ಒಂದು ಸಪೋಟ 1-2 ಬಾಳೆಹಣ್ಣು ಇಡ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಿ ಶಾಂತಿ ಶಾಂತಿ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ನೋಡಿ, ಈ ರೀತಿ ಸಿಂಪಲಾಗಿ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮುಗೀತಲ್ಲ, ಇವಾಗ ಬ್ರೇಕ್ಫಾಸ್ಟ್ ಮಾಡಬೇಕು. ಕೆಲವರೆಲ್ಲ ಉಪವಾಸ ಇರ್ತಾರೆ, ನಾನೇನು ಉಪವಾಸ ಇರಲ್ಲ. ಓಟ್ಸ್ ತಿನ್ನಬೇಕು. ಆಲ್ಮೋಸ್ಟ್ 1 hour ಲೇಟ್ ಆಯ್ತು ಇವತ್ತು. ಎಲ್ಲ ರೆಡಿ ಮಾಡಿಕೊಂಡು ಮಾಡೋಷ್ಟೇ ಯೂಶ್ವಲಿ 10 ಗಂಟೆ ಒಳಗೆ ಆಗಿಬಿಡುತ್ತೆ. ಸೊ ಇವತ್ತು ಸ್ವಲ್ಪ ಲೇಟ್ ಆಯಿತು. ಏನು ಮಾಡೋಕ್ಕಾಗಲ್ಲ, ಹಬ್ಬ ಎಲ್ಲ ಇದ್ದಾಗ ಸ್ವಲ್ಪ ಲೇಟ್ ಆಗೋದುಂಟು. ನೋಡಿ, ಬ್ರೇಕ್ಫಾಸ್ಟ್ಗೆ ಓಟ್ಸು ಆವಾಗಲೇ ನೆನೆಸಿಟ್ಟಿದ್ದೆ, ರೆಡಿಯಾಗಿದೆ. ಇವಾಗ ತಿನ್ನಬೇಕು. ಜೇನುತುಪ್ಪ ಆ್ಯಡ್ ಮಾಡ್ಕೊಂಡು ತಿಂತೀನಿ. ಈ ಓಟ್ಸನ್ನು ತೊಗೊಳಕ್ಕೆ ಹಿಡಿದು ಸುಮಾರು ಒಂದು 10 days ಆಯಿತು. ಅಡ್ಜಸ್ಟ್ ಆಗಿಬಿಟ್ಟಿದೆ ಬಾಡಿಗೆ. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಬಿಟ್ಟು ಸ್ವಲ್ಪ ಇದು ಮಾಡ್ತಾಯಿದ್ದೀನಿ. ಹಾಗಾಗಿ ಇಷ್ಟೇ 100 grams ಮೇಲೆ ಸ್ವಲ್ಪ 1 ಸ್ಪೂನ್ ಹಾಕ್ಕೊತೀನಿ ಓಟ್ಸ್ನ. ಅದರ ಜೊತೆಗೆ ಮೂಸ್ಲಿ ಅಂತ ಬರುತ್ತೆ, ಅದೊಂದು 2 ಸ್ಪೂನ್ ಹಾಕ್ಕೊತೀನಿ. ಅದಾದಮೇಲೆ ಇದು ಹಾಕ್ಕೊತೀನಿ, ಚಿಯಾ ಸೀಡ್ಸು. ನಾನು ಫಸ್ಟ್ ಚಿಯಾ ಸೀಡ್ಸ್ ಕುಡಿತಾ ಇದ್ದೆ ಹೋದ ಮಂತು. ಸೊ ಸ್ವಲ್ಪ ಕೆಮ್ಮೆಲ್ಲ ಆದಮೇಲೆ ಬಿಟ್ಟಿದ್ದೆ. ಇವಾಗ ಮತ್ತೆ ಶುರು ಮಾಡಿದ್ದೀನಿ. ಇದ್ರ ಜೊತೆಗೆ ಹಾಕ್ಕೊಂಡ್ಬಿಡ್ತೀನಿ. ಅದ್ರ ಜೊತೆ ಅದು ನೆಂದಿರುತ್ತಲ್ಲ, ಒಟ್ಟಿಗೆ ಕನ್ಸ್ಯೂಮ್ ಆಗುತ್ತೆ. ಅದು ಕೂಡ ಒಳ್ಳೆಯದು ಚಿಯಾ ಸೀಡ್ಸು. ಇಷ್ಟು ತಿಂದರೆ ಮಧ್ಯಾಹ್ನ 1 ಗಂಟೆ 1:30ವರೆಗೂ
ಏನು ಹಸುವಾಗಲ್ಲ, ತಡ್ಕೊತೀನಿ ಅಷ್ಟೊತ್ತವರೆಗೂ. ಈ ರೀತಿ ಇರುತ್ತೆ. ಫಸ್ಟ್ ದಿನ ತಿಂದಾಗ ನಾನು ಬರೀ ಬಾಳೆಹಣ್ಣು ಜೊತೆಗೆ ತೊಗೊಂಡಿದ್ದೆ, ಫ್ರೂಟ್ಸ್ ಜೊತೆಗೆ. ತಾಜಾ ಫ್ರೂಟ್ಸ್ ಇದ್ದರೆ ಇನ್ನೂ ಒಳ್ಳೆಯದು. ಈ ಓಟ್ಸ್ ಜೊತೆಗೆ ಒಂದು ಫ್ರೂಟ್ ತಿನ್ಕೊಂಡ್ರೆ ಒಳ್ಳೆಯದು. ಬಾಳೆಹಣ್ಣಿದೆ, ಸ್ವಲ್ಪ ಸಪೋಟ ಇದೆ, ಆಮೇಲೆ ಬೇಕು ಅಂದರೆ ತಿನ್ಕೊತೀನಿ. ಫಸ್ಟ್ನೇ ದಿನ ತಿಂದಾಗ ನನಗೆ ಲಿಟ್ರಲಿ ಓಟ್ಸನ್ನು ತಿನ್ನೋಕ್ಕಾಗಲಿಲ್ಲ. ತುಂಬ ಒಂಥರ ಏಸ್ಗೆ ಆಗೋದು, ಅಡ್ಜಸ್ಟೇ ಆಗಲಿಲ್ಲ, ಒಂಥರ ಅನ್ನಿಸ್ಬಿಡ್ತು. ಸೆಕೆಂಡ್ ಡೇ ಇಲ್ಲ ಟ್ರೈ ಮಾಡಲೇಬೇಕು ಅಂದ್ಬಿಟ್ಟು ಮಾಡಿದ್ದುಂಟು. ಸೆಕೆಂಡ್ ಡೇ ಸ್ವಲ್ಪ ಓಕೆ ಆಯಿತು. ಮೂರನೇ ದಿನದಿಂದ ಅಡ್ಜಸ್ಟ್ ಆಗೇ ಹೋಯಿತು. ಅದರ ಜೊತೆಗೆ ಸ್ವಲ್ಪ ಇವಾಗ ಜೇನುತುಪ್ಪ ಹಾಕ್ಕೊಳೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತಲ್ಲ, ಆ ಥರ ಏನೂ ಅನಿಸಲ್ಲ. ಸ್ವಲ್ಪ ದಿನ ಆದಮೇಲೆ ಸ್ವಲ್ಪ ಜೇನುತುಪ್ಪನ ಕ್ವಾಂಟಿಟಿ ಕಮ್ಮಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ 1 ಸ್ಪೂನ್ ಜೇನುತುಪ್ಪ ತೊಗೋತಾ ಇದ್ದೀನಿ. ನಿಮ್ಗೆ ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಜಸ್ಟ್ ಸ್ವಲ್ಪ ತಲೆ ಕೂದಲೆಲ್ಲ ಬಾಚ್ಕೊಂಡು, ಕೂದಲು ಸ್ವಲ್ಪ ಉದುರುತ್ತಾ ಇದೆ. ಸೊ ಕ್ಲಿಪ್ ಹಾಕ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗುವಾಗ ಕ್ಲಿಪ್ ಹಾಕೋಬೇಕು. ಸ್ವಲ್ಪ ಹಿಂದೆ ಒಣಗಬೇಕು, ನ್ಯಾಚುರಲಾಗಿ ಒಣಗಲಿ ಅಂದ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಬಿಸಿಲು ಚೆನ್ನಾಗಿದೆ ಇವತ್ತು, ತೋರಿಸ್ತೀನಿ ನಿಮಗೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನಿವತ್ತು ಹಾಕಿದ್ದೀನಿ ನೋಡಿ, ಈ ಡ್ರೆಸ್ಸು ತೆಗೆದುಕೊಂಡು 7 ಇಯರ್ಸ್ ಆಯಿತು. ಇದನ್ನು ನನ್ನ ಕಸಿನ್ ಸಂದೀಪು ಬೆಂಗಳೂರಲ್ಲಿ ಕೊಡಿಸಿದ್ದು. ಆವಾಗಲೇ ಟಿಫಿನ್ ಮಾಡುವಾಗ ನಿಮಗೊಂದು ವಿಷಯ ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಏನಂತ ಅಂದರೆ, ಸ್ವಲ್ಪ ದಪ್ಪ ಆಗಿದ್ದರಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಓಟ್ಸ್ ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಊಟ ತಿಂಡಿ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಮತ್ತು ಮಾರ್ನಿಂಗ್ ವಾಕ್ ಕೂಡ ಹೋಗ್ತಾಯಿದ್ದೀನಿ. ಸ್ವಲ್ಪ ಸಣ್ಣ ಆಗಿದ್ದೀನಿ. ಮತ್ತು ಕಳೆದ ತಿಂಗಳು ಸ್ವಲ್ಪ ಹುಷಾರಿರಲಿಲ್ಲ, ಕೆಮ್ಮೆಲ್ಲ ಆಗಿದ್ದರಿಂದ ಕೆಮ್ಮಿ ಸ್ವಲ್ಪ ಹೊಟ್ಟೆ ಕರಗಿದೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇವಾಗ ಅದನ್ನೇ ಮೇಂಟೈನ್ ಮಾಡೋಣ ಅಂದ್ಬಿಟ್ಟು ಡಯಟ್ ಎಲ್ಲ ಮಾಡ್ತಾಯಿದ್ದೀನಿ ಸ್ವಲ್ಪ. ಹಾಗಾಗಿ ಸ್ವಲ್ಪ ರೈಸ್ ಐಟಮ್ಸ್ ಎಲ್ಲ ಆದಷ್ಟು ಕಮ್ಮಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಆವಾಗ ನೋಡಿ, ಈ ಡ್ರೆಸ್ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ನಾನು. ಬಟ್ ಇದನ್ನು ನಾನು ಯಾರಿಗೂ ಕೊಟ್ಟಿರಲಿಲ್ಲ. ನೋಡ್ಬೋದು, ಇದು ಈ ರೀತಿ ಇದೆ. ಇದನ್ನು ಕ್ಲಾತ್ ತೊಗೊಂಡು ಸ್ಟಿಚ್ ಮಾಡಿಸಿದ್ದು ಈ ಟಾಪನ್ನು. ನನಗೆ ತುಂಬಾ ಇಷ್ಟ. ನಮ್ಮ ಸಂದೀಪ್ ಕೊಡಿಸಿರೋದು. ಒಂದು ಮೆಮೊರೀಸ್ಗಾರು ನಾನು ಇಟ್ಕೋಬೇಕು ಅಂದ್ಬಿಟ್ಟು ನನ್ನ ತಂಗಿರಿಗೂ ಕೊಟ್ಟಿರಲಿಲ್ಲ, ಯಾರಿಗೂ ಕೊಟ್ಟಿರಲಿಲ್ಲ, ಹಾಗೆ ಇಟ್ಕೊಂಡಿದ್ದೆ. ನೋಡಿ ಫೈನಲಿ ಇವಾಗ ಸಣ್ಣ ಆಗಿರೋದಕ್ಕೆ ನೋಡೋಣ, ಟ್ರೈ ಮಾಡೋಣ ಇವತ್ತು ವ್ಲಾಗ್ಗೆ ಇದನ್ನೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಯೂಶ್ವಲಿ ಮನೆಯಲ್ಲೆಲ್ಲ ಟೀ ಶರ್ಟು ಮತ್ತು ನೈಟ್ ಪ್ಯಾಂಟು ಈ ಥರ ಎಲ್ಲ ಯೂಸ್ ಮಾಡ್ತೀನಿ ನಾನು. ಟ್ರೈ ಮಾಡಿದೆ ಇವತ್ತು. ಸೊ ಆಗಿದೆ. ಹೊಟ್ಟೆ ಹತ್ರನೂ ನೋಡಿ ಎಷ್ಟೊಂದು ಲೂಸ್ ಇದೆ. ಮುಂಚೆ ಹಾಕ್ಕೊಂಡ್ರೆ ಹೊಟ್ಟೆ ಸ್ವಲ್ಪ ದಪ್ಪ ಇತ್ತಲ್ಲ ನಂದು, ಹಾಗಾಗಿ ತುಂಬಾ ಟೈಟ್ ಅನಿಸೋದು. ಇವಾಗ ನೋಡಿ ಸಣ್ಣ ಆಗಿರೋದ್ರಿಂದ ಸುಮಾರು ಟಾಪ್ಸ್ ಎಲ್ಲ ತುಂಬ ಚೆನ್ನಾಗಿರೋದಿತ್ತು. ನಾನು ಇನ್ನೇನು ಅಷ್ಟೊಂದು ಸಣ್ಣ ಆಗಲ್ಲ ಅಂದ್ಬಿಟ್ಟು ಇವ್ರಿಗೆ ಕೊಟ್ಬಿಟ್ಟೆ. ಇವಾಗ ಅನಿಸುತ್ತೆ ಇಟ್ಕೋಬೇಕಾಗಿತ್ತು, ಇವಾಗ ಹಾಕ್ಕೊಂಡು ವ್ಲಾಗ್ಸ್ ಎಲ್ಲ ಮಾಡೋದಕ್ಕೆ ಹೆಲ್ಪ್ ಆಗ್ತಿತ್ತು ಅಂತ ಅನಿಸುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ. ಬಟ್ ನನ್ನ ಹತ್ರ ಸಾಕಷ್ಟು ಟಾಪ್ಸ್ಗಳು ಇದೆ ಅಂತಲೇ ಹೇಳ್ಬೋದು. ನಾನು ಜಾಸ್ತಿ ರಿಲಯನ್ಸ್ ಟ್ರೆಂಡ್ಸಲ್ಲಿ ಮತ್ತು ಮ್ಯಾಕ್ಸಲ್ಲಿ ಟಾಪ್ಸನ್ನು ತೆಗೆದುಕೊಳ್ಳೋದು. ಯಾಕಂದರೆ ನನಗೆ ಟ್ರಾವೆಲ್ ಕಂಟೆಂಟ್ ಕ್ರಿಯೇಟರ್ ಆದ್ದರಿಂದ ವಿಡಿಯೋ ಶೂಟಿಂಗಿಗೆ ಹೊರಗಡೆ ಹೋಗುವಾಗ ಬೇಕಾಗುತ್ತೆ. ಸೊ ಹಾಗಾಗಿ ಜಾಸ್ತಿ ಅವನ್ನೇ ತೊಗೊತೀನಿ. ಸೀರೆಗಳು ಅಷ್ಟೇ ಸಾಕಷ್ಟು ಇದೆ. ನೀವು ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಪೇಜ್ ಇದೆ, ತ್ರಿವೇಣಿ ವ್ಲಾಗ್ಸ್, ತ್ರಿವೇಣಿ_ವಿಲಾಗ್ಸ್ ಅಂತ ಇದೆ. ಸೊ ನೀವು ಆ ಪೇಜನ್ನು ಚೆಕ್ ಮಾಡ್ಬೋದು. ನಾನು ಸಾಕಷ್ಟು ಸ್ಯಾರಿಯಲ್ಲಿರ್ತಕ್ಕಂಥ ಫೋಟೋಸ್ಗಳನ್ನು ಹಾಕಿದ್ದೀನಿ ಕೂಡ. ಇತ್ತೀಚೆಗೆ ನನಗೆ ಸುಮಾರು ಒಂದು 2-3 ವರ್ಷದಿಂದ ಸ್ಯಾರಿ ಉಡೋದು ಆ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮುಂಚೆ ಎಲ್ಲ ತೊಗೊಳೋದು ಇಡೋದು, ಅದಕ್ಕೆಲ್ಲ ಫುಲ್ಲು ಬ್ಲೌಸು, ಸ್ಯಾರಿಗೆ ಪಿಕೋ ಪಾಲು ಅದೆಲ್ಲ ಹಾಕಿಸ್ಬಿಟ್ಟು ರೆಡಿ ಇಟ್ಟೋದು ಅಷ್ಟೇ. ಮತ್ತು ಉಡ್ತಿರ್ಲಿಲ್ಲ. ಫಂಕ್ಷನ್ಗಳನ್ನು ಸಹ ನಾನು ಅಟೆಂಡ್ ಮಾಡೋದು ಕಮ್ಮಿನೇ ಆಗಿರ್ತಿತ್ತು, ಹಾಗಾಗಿ ಉಡೋದು ಪ್ರಮಾಣವೂ ಕಮ್ಮಿನೇ ಇತ್ತು. ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಉಡೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತಿದ್ದೀನಿ ಫಂಕ್ಷನ್ಗಳಲ್ಲಿ. ಮತ್ತು ಆವಾಗವಾಗ ಉಟ್ಕೊಂಡು ನಾನೇ ಫೋಟೋ ಶೂಟ್ ಮಾಡ್ಕೊತೀನಿ. ಮತ್ತು ಈ ಡ್ರೆಸ್ ಜೊತೆ ನಾನು ಇನ್ನೊಂದು ತೊಗೊಂಡೆ ಸೇಮ್ ಡೇ. ಅದು ಏನು ಅಂದ್ಬಿಟ್ಟು ತೋರಿಸ್ತೀನಿ. ಈ 7 ಇಯರ್ಸ್ ಆಗಿದೆ ತೊಗೊಂಡು. ನೋಡಿ, ಇದು ನಂದು 80D ಕ್ಯಾಮ್ರಾ ನೋಡ್ತಿರ್ಬೋದು, DSLR. ತುಂಬಾ ಒಳ್ಳೆ ಕ್ಯಾಮ್ರಾ ಅಂತಲೇ ಹೇಳ್ಬೋದು. ಇದನ್ನು ಸಹ ನಾನು ಬೆಂಗಳೂರಲ್ಲಿ ಮಾರ್ಗೋಸ ರೋಡಲ್ಲಿ ತೊಗೊಂಡಿದ್ದು. ಅಲ್ಲೇ ಪಕ್ಕ ಪೋತೀಸ್ ಇತ್ತು. ಸುಮ್ಮನೆ ನೋಡೋಣ ಅಂತ ಹೋದ್ವಿ. ಇದು ಶಾಪ್ ಇನ್ನೂ ಓಪನ್ ಆಗಿರಲಿಲ್ಲ. ಆವಾಗ ನೋಡಿದಾಗ ನನ್ನ ತಮ್ಮ ಇದನ್ನು ಕ್ಲಾತ್, ಇದು ಒಂದು 2.25 ಮೀಟ್ರ್ ಏನೋ ಕ್ಲಾತ್ ಕೊಡಿಸಿದ್ದ. ಸೊ ನಾನು ಅದಕ್ಕೆ ಸ್ಟಿಚಿಂಗನ್ನು ಮಾಡಿಸ್ಕೊಂಡಿದ್ದೆ. ಈ ಥರ ಪ್ರಿಂಟ್ಸ್ ಇದೆ. ನನಗೆ ತುಂಬಾ ಖುಷಿ. ಅದು ಬೆಲೆ ಎಷ್ಟೇ ಆಗಿದ್ರೂ ಅದೊಂದು ಪ್ರೀತಿ ವಿಶ್ವಾಸದಿಂದ ತಕ್ಕೊಟ್ಟಾಗ ಅದನ್ನು ನಾವು ಅಷ್ಟೇ ಉಳಿಸ್ಕೊಬೇಕಲ್ವ. ಹಂಗಾಗಿ ನೋಡಿ, 7 ವರ್ಷದ ಮೇಲೆ ಆಯಿತು ಈ ಡ್ರೆಸ್ಸನ್ನು ನಾನು ಇನ್ನೂ ಇಟ್ಕೊಂಡಿದ್ದೀನಿ ಅಂತಂದರೆ. ಇದಕ್ಕೂ ಅಷ್ಟೇ 2, ಈ ಡ್ರೆಸ್ಗೆ ಪ್ಲಸ್ ಈ ಕ್ಯಾಮ್ರಾಕ್ಕೆ ಸೇಮ್ ಡೇ ತೊಗೊಂಡಿದ್ದರಿಂದ ಅಷ್ಟೇ ಏಜ್ ಆಗಿದೆ ಅಂತಲೇ ಹೇಳ್ಬೋದು.
ಸೊ ಇವಾಗ ಅಡುಗೆ ಶುರು ಮಾಡಬೇಕು. ಕಿಚಡಿ ಮತ್ತು ತರಕಾರಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಇವಾಗ ಫಸ್ಟು ತಗರಿಕಾಯಿ, ಸ್ವಲ್ಪ ಅವರೆಕಾಯಿ ಎಲ್ಲನೂ ಫಸ್ಟು ಬಿಡಿಸಿಟ್ಕೊಂಡು, ಹಾಗೇ ಹಿಂದೆಗಡೆ ಕೂತ್ಕೊಂಡ್ರೆ ಸ್ವಲ್ಪ ಬಿಸಿಲು ಕೂಡ ಬೀಳುತ್ತೆ, ತಲೆನೂ ನೀಟಾಗಿ ಒಣಗ್ದಂಗೂ ಆಗುತ್ತೆ. ಅದಾದಮೇಲೆ ತರಕಾರಿ ಎಲ್ಲ ಹೆಚ್ಕೊಂಡು ಆಮೇಲೆ ಕಿಚಡಿ ಮತ್ತು ಸಾಂಬಾರನ್ನು ಮಾಡಿ ದೇವ್ರಿಗೆ ಸ್ವಲ್ಪ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ನೋಡಿ ಈ ರೀತಿ ಇದೆ ತಗರಿಕಾಯಿ ಮತ್ತು ಅವರೆಕಾಯಿ. ಇವಾಗ ಸುಲ್ಕೊಬೇಕು. ನೋಡಿ ಬಿಸಿಲಿದೆ. ಸೊ ಮನೆ ಬಾಲ್ಕನಿಗೆ ಸ್ವಲ್ಪ ಈ ರೀತಿ ಬಿಸಿಲು ಬೀಳುತ್ತೆ, ಕೂದಲೆಲ್ಲ ನೀಟಾಗಿ ಒಣಗುತ್ತೆ. ಸುಮಾರು ಇವಾಗ 11:30 ಆಗಿರೋದ್ರಿಂದ ಬಿಸಿಲು ಚೆನ್ನಾಗೇ ಇದೆ. ಸ್ವಲ್ಪ ಹಿಂದೆ ಎಲ್ಲ ಒಣಗ್ಕೊಳುತ್ತೆ. ಇಲ್ಲಿ ಕುತ್ಕೊಂಡು ಅವಾಗ ಬಿಸಿಲು ಕಾಯಿಸ್ತಾ ಇರ್ತೀನಿ. ಮತ್ತು ಬೇಜಾರಾದಾಗ ಸಹ ಬಾಲ್ಕನಿಗೆ ಬಂದು ಹೋಗ್ತಾ ಇರ್ತೀನಿ. ಇಲ್ಲೊಂದು ಸ್ವಲ್ಪ ಮುರಿದೋಗಿದ್ದು ಚೇರಿತ್ತು, ಅದು ಹಾಕಿದ್ದೀನಿ. ಒಂದೊಂದು 5 ನಿಮಿಷ ಕೂರ್ತೀನಿ ಬೇಜಾರಾದಾಗ. ಸ್ವಲ್ಪ ಕಾಳೆಲ್ಲ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ ಕಿಚಡಿಗೆ ಬೇಕಂತ. ಸ್ವಲ್ಪ ಇವಾಗ ತರಕಾರಿ ಎಲ್ಲ ಹೆಚ್ಕೊಂಡು ಡೈರೆಕ್ಟಾಗಿ ಬೇಯಕ್ಕೆ ಹಾಕ್ತೀನಿ. ನಾನು ಅಡುಗೆ ಎಲ್ಲ ಸ್ವಲ್ಪ ಫಾಸ್ಟು ಮಾಡೋದು. ಸೊ ತರಕಾರಿನೆಲ್ಲ ಹಾಕಿ ಈ ರೀತಿ ಬೇಯ ಹಾಕಿದ್ದೀನಿ. ಸ್ವಲ್ಪ ಏನಂತಂದರೆ ಖಾರ ರುಬ್ಕೊಂಡ್ಬಿಡ್ತೀನಿ ವಿಷಲ್ ಹೊಡೆಯೋದಕ್ಕೆ. ಅದಾದಮೇಲೆ ಕಿಚಡಿ ಶುರು ಮಾಡ್ತೀನಿ. ತೆಂಗಿನಕಾಯಿ ತುರ್ಕೊಬೇಕು. ಬೆಳ್ಳುಳ್ಳಿ ಶುಂಠಿ ಎಲ್ಲ ಮಸಾಲ ಹಾಕ್ತಾ ಇದ್ದೀನಿ. ಖಾರ ಆಯಿತು. ಕೂಗಿದ್ಮೇಲೆ ಒಗ್ಗರಣೆ ಹಾಕಬೇಕು. ಸೊ ಕೂಗಿದೆ, ಇದನ್ನು ಆರಕ್ಕಿಟ್ಕೊತೀನಿ. ಸ್ವಲ್ಪ ಆರ್ಬಿಡ್ಲಿ ಅದು. ಸೊ ಈ ಕಡೆ ಕಿಚಡಿ ಮಾಡಿಬಿಡೋಣ. ಇದಕ್ಕೆ ಒಂದು ಸ್ವಲ್ಪ ಮೆಂತ್ಯೆಲ್ಲ ರೋಸ್ಟ್ ಮಾಡಿಕೊಂಡು ಉದ್ದ ಹಾಕೊಬೇಕು. ಸಣ್ಣ ಕಾಯಿ ಅಷ್ಟೊತ್ತಿಗೆ ನಾನು ಈರುಳ್ಳಿ ಟೊಮೆಟೊನ ಹೆಚ್ಕೋಬೇಕು. ಈಗ ಸಾಂಬಾರಿಗೆ ಖಾರ ಜಾಸ್ತಿ ಹಾಕಿರೋದ್ರಿಂದ ಇದಕ್ಕೆ ಖಾರ ನೋಡಿ ಹಾಕ್ಬೇಕು. 2 ಈರುಳ್ಳಿ ತೊಗೊಂಡಿದ್ದೀನಿ. ಹೆಚ್ಚಿಟ್ಕೊಂಡ್ರೆ ಈಸಿ. ಸ್ವಲ್ಪ ನಂದಿನಿ ತುಪ್ಪ ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರಬೇಕು. ಮೇಯ್ನು ಇಂಗ್ರೀಡಿಯೆಂಟು ಜೀರಿಗೆ ಮತ್ತು ಮೆಂತ್ಯ. ಕಾಳೇನು ಹಾಕೋತಾ ಇದ್ದೀನಿ. ಕಾಳಿತ್ತಲ್ಲ ತಗರಿಕಾಯಿ ಅವರೆಕಾಯಿ ಸ್ವಲ್ಪ ಇಟ್ಕೊಂಡಿದ್ದೆ ನಮಗೆ. ಸ್ವಲ್ಪ ಮೆಂತ್ಯನ ಹುರ್ಕೊಂಡು ಕುಟ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡಿದ್ದೀನಿ. 4 ಸಾಕು ಹಸಿಮೆಣಸಿನಕಾಯಿ. ಸಖತ್ ಕಾಣಿದೆ ಅದರಿಂದಾಗಿ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಬೆಳ್ಳುಳ್ಳಿ ಮೇನ್ ಇಂಗ್ರೀಡಿಯೆಂಟ್. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಟೇಸ್ಟ್ ಮಾಡಿಕೊಂಡು ಹಾಕ್ತೀನಿ. ಪುದೀನ ಇದ್ರೆ ಹಾಕ್ಬೋದು, ಪುದೀನ ಖಾಲಿ. ಗ್ರೀನ್ ಪೇಸ್ಟ್ ರೆಡಿಯಾಗಿದೆ. ಸ್ವಲ್ಪ ಹಸಿವರೆಗೂ ಹೋಗೋವರೆಗೂ ಹುರಿಬೇಕು. ನಾನು ಇದಕ್ಕೆ ಇವತ್ತೇನು ಖಾರ ಪುಡಿ ಹಾಕ್ತಾ ಇಲ್ಲ, ಯಾಕಂದರೆ ಸಾಂಬಾರ್ಗೆ ಹಾಕ್ತಿದ್ದೀನಿ ಅಥವಾ ಹಿಂಗಾಗಿ. ಕೆಲವು ಸತಿ ಖಾರದ ಪುಡಿ ಹಾಕ್ಬಿಟ್ಟು ಮಾಡ್ತೀನಿ. ಇವತ್ತು ಹಸಿಮೆಣಸಿನಕಾಯಿ ಹಾಕಿ ಮಾಡಿರೋದ್ರಿಂದ ಮತ್ತೇನು ಹಾಕಲ್ಲ. ಆ ಕಡೆ ಸಾಂಬಾರು ಇಟ್ಕೊಳ್ಬೇಕು. ಕುಟ್ನೆ ತೊಗೊಂಡಿದ್ದೀನಿ. ಇದಕ್ಕೆ ನೋಡಿ ಇದಿತ್ತಲ್ಲ ಅದನ್ನು ತುಪ್ಪದ ಸ್ಪೂನಲ್ಲಿ ಇದು ಮಾಡಿದ್ರಿಂದ ಅದು ತುಪ್ಪ ಅದಕ್ಕೆ ಇದಾಯಿತು. ಪುಡಿ ಮಾಡ್ಕೊಂಡು ಕಲಿಸಿರ್ಬೋದು ನಿಮಗೆ. ಈಗ ಹಾಕ್ತಾಯಿದ್ದೆ. ಸ್ವಲ್ಪ ಧನಿಯಾ ಪುಡಿ ಹಾಕ್ತೀನಿ, ಬಟ್ ಖಾರ ಪುಡಿ ಹಾಕಲ್ಲ. ಇವಾಗ ಅಕ್ಕಿ ಅಳತೆಗೆ ನೀರು ಹಾಕ್ತಾ ಉಂಟು.
ನೀರು ಹಾಕೊಂಡಾಯಿತು. ಉಪ್ಪು ಹಾಕ್ಬಿಟ್ಟು ಸಂಜೆ ಮುದ್ದೆ ಮಾಡ್ತೀವಿ, ಯಾಕಂದರೆ ನಮ್ಮ ಎಷ್ಟು ಮುದ್ದೆ ಬೇಕು. ಕುದ್ಮೇಲೆ ಹಾಕ್ಬಿಟ್ಟು ರೈಸ್ ಹಾಕ್ಬಿಟ್ಟು ಮುಚ್ಚಿಬಿಟ್ರೆ ಕಿಚಡಿ ರೆಡಿ ಆಗುತ್ತೆ. ಈ ಕಡೆ ಸಾಂಬಾರು ಒಗ್ಗರಣೆ ಹಾಕ್ಬಿಡ್ತೀವಿ. ಅಕ್ಕಿ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ. ತರಕಾರಿ ಬೆಂದಂತು. ಸಾಂಬಾರು ಖಾರ ಕುದೀತಾ ಇದೆ. ಇವಾಗ ಸಾಂಬಾರು ಸ್ವಲ್ಪ ಕುದಿ ಬರಬೇಕು. ಅದೇ ರೈಸ್ ಆಗ್ತಾ ಉಂಟು. ನಾನು 2 ಹೊಡಿಗೆ ನೋಡಿ ಎಷ್ಟು ಹುಣ್ಸೆಹಣ್ಣು ತೊಗೊಂಡು ಅವನೇನು ಹಾಕಿದೆ. ನಾನು ಹುಣ್ಸೆಹಣ್ಣು ತಿನ್ನೋದು ಜಾಸ್ತಿ. ಇದೆ ಸಾಂಬಾರು. ಸೊ ಫೈನಲಿ ಇವಾಗ ಒಂದು ಸ್ವಲ್ಪ ಹುಣ್ಸೆಹಣ್ಣನ್ನ ಬಿಟ್ಬಿಟ್ಟು 2 ನಿಮಿಷ ಕುದಿಸ್ಬಿಟ್ಟು ಬಂದ್ ಮಾಡಬೇಕು. ಇನ್ನೊಂದು 2 ನಿಮಿಷ ಕುದ್ರೆ ಸಾಂಬಾರು ಕೂಡ ರೆಡಿ, ಪ್ಲಸ್ ಇಲ್ಲಿ ಕಿಚಡಿ ಕೂಡ ರೆಡಿ. ಸ್ವಲ್ಪ ಅದೆಲ್ಲ ನೀಟಾಗಿ ಆರಿದ್ಮೇಲೆ ದೇವ್ರಿಗೆ ಮೊದಲು ನೈವೇದ್ಯ ಇಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ. ನಾನು ಊಟ ಮಾಡೋದು ಈಗ ಬೆಳಗ್ಗೆ ಎಲ್ಲ ಓಟ್ಸ್ ಎಲ್ಲ ತೊಗೋತಾ ಇರೋದ್ರಿಂದ ಸುಮಾರು 1:30 ಮೇಲೆ ಕರೆಕ್ಟಾಗಿ ಶುರುವಾಗುತ್ತೆ. 1:30-2 ಗಂಟೆ ಮೇಲೆ ನಾನು ಊಟ ಮಾಡ್ಕೊತೀನಿ. ಈ ವಿಡಿಯೋನ ಇವತ್ತೇ ಎಡಿಟ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಎಷ್ಟೊತ್ತಿಗೆ ಪೋಸ್ಟ್ ಆಗುತ್ತೆ. ಇವತ್ತೇ ಶೂಟ್ ಮಾಡಿ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕಿರ್ತಕ್ಕಂಥ ಷಷ್ಠಿ ಹಬ್ಬದ ಬ್ಲಾಗ್ ಅಂತಲೇ ಹೇಳ್ಬೋದು. ರೆಡಿಯಾಗಿದೆ. ದೇವ್ರಿಗೆ ನೈವೇದ್ಯಕ್ಕೆ ಇಟ್ಬಿಡ್ತೀನಿ. ಫೈನಲಿ ಕಿಚಡಿ ಸಾಂಬಾರು ಈ ರೀತಿ ರೆಡಿಯಾಗಿದೆ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿಲ್ಲ ಅಂದರೆ ಹೇಗೆ? ಇವಾಗ ಊಟ ಮಾಡ್ತಾ ಇದ್ದೀನಿ. ಹೇಗಿದೆ ಟೇಸ್ಟು ನೋಡಬೇಕು. ಕೈಯಲ್ಲೇ ಊಟ ಮಾಡ್ತೀನಿ, ತುಪ್ಪ ಹಾಕ್ಕೊಂಡಲ್ಲ, ಹಾಗಾಗಿ ಮಿಕ್ಸಪ್ ಮಾಡ್ಕೊತಾ ಇದ್ದೀನಿ. ಸುಡ್ತಾ ಇದೆ ಬಿಸಿ ಬಿಸಿ ಕಿಚಡಿ ವಿತ್ ತರಕಾರಿ ಸಾಂಬಾರು. ಸಾಂಬಾರು ಟೇಸ್ಟ್ ಸೂಪರಾಗಿದೆ. ಷಷ್ಠಿ ಹಬ್ಬದ ದಿನ ಸಾಂಬಾರು ಹೆಂಗೆ ಮಾಡಿದ್ರು ಚೆನ್ನಾಗಿರುತ್ತೆ ಅಲ್ವಾ? ಆ ಮೆಂತ್ಯ ಹುರಿದಾಕಿರೋ ಫ್ಲೇವರ್ ಎಲ್ಲ ಚೆನ್ನಾಗಿದೆ. ಇವಾಗ ನಾನು ಮಧ್ಯಾಹ್ನ ಒಬ್ಬಳೇ ಊಟ ಮಾಡ್ತಾಯಿದ್ದೀನಿ. ಸಂಜೆ ಮೇಸ್ಟ್ರು ಬಂದಾಗ ಅವ್ರು ಕೂಡ ಊಟ ಮಾಡ್ತಾರೆ. ಸಂಜೆ ಸಾಂಬಾರು ಜೊತೆಗೆ ಮುದ್ದೆ ಮಾಡಿಕೊಡ್ತೀನಿ. ಸೊ ಸ್ನೇಹಿತರೆ, ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಾಕಷ್ಟು ಕುಕ್ಕಿಂಗ್ ಬ್ಲಾಗ್ಸ್ಗಳಿರ್ಬೋದು, ಏನು ದಿನಚರಿಯಲ್ಲಿ ಏನು ನಡೆಯುತ್ತೆ ಆ ಥರದ್ದೇ ಕಂಟೆಂಟನ್ನು ಹಾಕುವಂತಹ ಪ್ರಯತ್ನವನ್ನು ಮಾಡ್ತೀನಿ. ತ್ರಿವೇಣಿ ವಾಯ್ಸ್ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳೊಂದಿಗೆ ತ್ರಿವೇಣಿ.